ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಸೀರೆ ಕಟ್ ಮಾಡ್ತಾ ಇದ್ದೀನಿ. ಅಂದರೆ ಏನಪ್ಪ ಇಷ್ಟೊತ್ತಿನಲ್ಲಿ ಸೀರೆ ಕಟ್ ಮಾಡ್ತಾವ್ರೆ ಅಂದ್ಕೊಂತೀರಾ? ಬೆಳಗ್ಗೆ ಅಕ್ಕವ್ರ ಮನೆ ಹತ್ರ ಹೋಗಿದ್ವಿ. ಹೋದರೆ ಅಕ್ಕ ಬ್ಲೌಸ್ ಹೊಲ್ದಿತ್ತು, ಈಸ್ಕೊಂಡು ಬರೋಣ ಅಂತ ಹೋದಾಗ ಅಕ್ಕವ್ರ ಮನೇಲಿ ಕೂತಿರ್ಬೇಕಾದ್ರೆ ಈ ಸೀರೆ ನೋಡಿದೆ. ನಾನು ಈ ಸೀರೆ ನೋಡಿ ಅಕ್ಕ ನಾನು ಇದನ್ನು ತಗೊಂಡೋಗ್ತೀನಿ ಅಂದೆ. ಅಂದರೆ ಅವರು ಮಾರಕ್ಕೆ ತಂದಿಟ್ಕೊಂಡ್ರೆ ಸೀರೆಗಳು ಇವು ಮಾರುತ್ತೆ ಅಕ್ಕ, ಅವಾಗೆಲ್ಲ ಮಾರೋದು. ಇತ್ತೀಚೆಗೆ ಯಾಕೋ ಸೀರೆ ಸೇಲ್ ಆಗೋಲ್ಲ ಅಂದ್ಬಿಟ್ರು ತರ್ತಾಯಿಲ್ಲ. ಇದೊಂದು 2 ಸೀರೆ ಇತ್ತು, ಇದೊಂದು ಮತ್ತು ಇನ್ನೊಂದು. ನಾನು ಇದನ್ನು ಎತ್ಕೊಂಡು ಇದ್ರ ಅಮೌಂಟು ನಾನು ಹಾಕ್ತೀನಿ ಅಂದ್ಬಿಟ್ಟು ತಗೊಂಬಂದೆ. ಅಂದರೆ ನಾನು ಸೀರೆ ದುಡ್ಡು ಕೊಡ್ತೀರ ಅಕ್ಕ ಮಾರೋ ಸೀರೆ ಅಕ್ಕನ ಹತ್ರ ಸೀರೆ ಇಸ್ಕೊಂಬರೋಕ್ಕೆ ಅಂತ ನೀವು ಅಂದ್ಕೋಬೋದು. ಬಟ್ ಆದರೆ ಅವ್ರು ಮಾರಕ್ಕೆ ತಂದಿರೋ ಸೀರೆ, ಅದಕ್ಕೋಸ್ಕರ ನಾನು ದುಡ್ಡು ಕೊಡ್ತಾಯಿರೋದು. ಇವಾಗ ನಾನು ಫ್ರೀಯಾಗಿ ಮನೆ ಕೊಡ್ಸೈತೆ ಅದು ಬೇರೆ. ಅಂದರೆ ಮಾರಕ್ಕೆ ತಂದಿರೋ ಸೀರೆ ಆಗಿರೋದ್ರಿಂದ ನಾವು ದುಡ್ಡು ಕೊಡಲೇಬೇಕು. ಯಾಕಂದರೆ ಈಗ ಬೇರೆಯವ್ರಿಗೆ ಕೊಟ್ಟರೆ ಅವ್ರು ದುಡ್ಡು ಕೊಡಲ್ವ, ಹಂಗೆ ನಾವೂ ಅಷ್ಟೇ ಕೊಡಲೇಬೇಕು. ಅದಕ್ಕೋಸ್ಕರ ನಾನು ತಗೊಂಬಂದು ಜಾಕೆಟ್ ಕಟ್ ಮಾಡೋಣ ಅಂದ್ಬಿಟ್ಟು, ಅಂದರೆ ಬ್ಲೌಸ್ ಪೀಸ್ ಕಟ್ ಮಾಡೋಣ ಅಂತೇಳಿ ಇಟ್ಟಿದ್ದೀನಿ. ಬ್ಲೌಸ್ ಪೀಸು ತುಂಬ ಚೆನ್ನಾಗೈತೆ, ಸೀರೆನೂ ತುಂಬ ಚೆನ್ನಾಗೈತೆ. ನನಗೆ ಪಿಂಕ್ ಕಲ್ಲರು ತುಂಬ ಇಷ್ಟ ಆಯಿತು ಸೀರೆ, ಅದಕ್ಕೋಸ್ಕರ ತಗೊಂಬಂದೆ. ತುಂಬ ಚೆನ್ನಾಗಿತ್ತು. ಅದಕ್ಕೆ ನಾನು ಈ ಥರ ಸಿಂಪಲ್ಲಾಗಿರೋ ಸೀರೆಗಳೇ ತುಂಬ ಇಷ್ಟಪಡ್ತೀನಿ. ನನ್ನ ವೀಡಿಯೋಗಳಲ್ಲೆಲ್ಲ ನೋಡಿರ್ತೀರ, ಮತ್ತು ನಾನು ಹೇಳ್ತಾನೇ ಇರ್ತೀನಿ ಸಿಂಪಲ್ಲಾಗಿರೋ ಸೀರೆ ಅಂತ. ನನ್ನ ಹತ್ರ ನಾನು ಹೇಳಬೇಕು ಅಂದರೆ ನನಗೆ ಬಾರ್ಡ್ರ್ ಸೀರೆಗಳು, ಹಂಚಿನ ಸೀರೆ ಇವೆಲ್ಲ ನಾನು ಜಾಸ್ತಿ ಉಡಲ್ಲ. ಯಾಕಂದರೆ ನಾನು ಮನೆಗಾಗಿರ್ಬೋದು, ಹೊರ್ಗಡೆ ಆಗಿರ್ಬೋದು, ನಾನೇನಾದ್ರೂ ಸೀರೆ ಕಟ್ಕೊಂಡು ನಾನು ಕೆಲಸ ಮಾಡಬೇಕು, ಆ ಥರ ನನಗೆ ಸೀರೆಗಳಿರಬೇಕು. ಇದು ಅಷ್ಟೇ, ದೇವಸ್ಥಾನಕ್ಕೆ ಉಟ್ಕೊಂಡು ಹೋಗೋಕ್ಕೆ ಮತ್ತು ಎಲ್ಲರೂ ಚಿಕ್ಕದಾಗಿ ಒಂದು ಫಂಕ್ಷನ್ಗೆ ಹೋಗೋಕ್ಕೂ ತುಂಬ ಚೆನ್ನಾಗಿರೋ ಸೀರೆ ಹೂವಿನ ಸೀರೆಗಳು ತುಂಬ ಚೆನ್ನಾಗಿ ಇಷ್ಟಪಡ್ತೀನಿ ನಾನು ಹೂವಿನ ಸೀರೆನ. ಹಂಗಾಗಿ ಇದನ್ನು ತಗೊಂಬಂದಿದ್ದು ನಾನು ಯಾವಾಗಲೂ ಸೀರೆ ಉಡೋದ್ರಿಂದ ನಂಗೆ ಸಿಂಪಲ್ಲಾಗಿರೋ ಸೀರೆಗಳೇ ಸರಿ. ನಾನು ಡ್ರೆಸ್ಸು ಮತ್ತು ನೈಟಿಗಳು ಜಾಸ್ತಿ ಯೂಸ್ ಮಾಡಲ್ವಲ್ಲ, ಹಂಗಾಗಿ ನಾನು ಸಿಂಪಲ್ಲಾಗಿರೋ ಸೀರೆನೇ ಉಡೋದು. ಯಾಕಂದರೆ ಹೆಣ್ಮಕ್ಳಿಗೆ ಸೀರೆನೇ ತುಂಬ ಮುಖ್ಯ. ಯಾಕಂದರೆ ಅಂದ ಕೊಡೋದು ಸೀರೆನೇ, ನೈಟಿ ಡ್ರೆಸ್ ಅಲ್ಲ ಅಂದ ಕೊಡೋದು. ಆಮೇಲೆ ನನಗೆ ಇನ್ನೂ ಒಂದು ಏನು ಗೊತ್ತಾ, ನಾನು ಚಿಕ್ಕ ವಯಸ್ಸಿಂದಲೂ ಸೀರೆ ತುಂಬ ಇಷ್ಟಪಡ್ತಾ ಇದ್ದವಳು ನಾನು. ಯಾವಾಗಲೂ ಅಷ್ಟೇ ನಾನು ಸೀರೆ ನಾನೇ ಉಟ್ಕೊಳ್ಳೋದು ಕಲ್ತ್ಕೊಂಡ್ಮೇಲಂತೂ ನಮ್ಮ ಅಮ್ಮನವಂತೂ ಅದೆಷ್ಟು ಸೀರೆ ಉಟ್ಕೊಂಡಿದ್ದೀನೋ ನನಗೆ ಗೊತ್ತಿಲ್ಲ. ನಮ್ಮ ಅಣ್ಣನೂ ಬೈಯೋರು, ಯಾವಾಗಲೂ ಸೀರೆ ಉಟ್ಕೊಳ್ಳೋದು ನಮ್ಮ ಅಣ್ಣನೂ ಬೈಯೋರು. ನಮ್ಮ ಅಣ್ಣಂಗೆ ಸೀರೆ ಮತ್ತು ನೈಟಿ ಡ್ರೆಸ್ಸು ಇವು ಹಾಕಂಗಿರಲಿಲ್ಲ ಚಿಕ್ಕ ವಯಸ್ಸಲ್ಲಿ. ನಾನು ಹಾಕಂಗಿರಲಿಲ್ಲ, ಬರೀ ಲಂಗ ಬ್ಲೌಸ್ ಮಾತ್ರ ಇಕ್ಸೋರು ನಮ್ಮ ಅಣ್ಣ ಅಷ್ಟೇ. ಮೈ ತುಂಬ ಇರುತ್ತೆ, ಅದೊಂದು ಇದೆಲ್ಲ ತೆಗಿ ಸೀರೆ ಎಲ್ಲ ಉಟ್ಕೋಬೇಡ ಅಂದರೆ ಮೈಯೆಲ್ಲ ಕಾಣಿಸುತ್ತೆ ಹೆಣ್ಮಕ್ಳಿಗೆ ಅಂತ ನಮ್ಮ ಅಣ್ಣ ಸೀರೆ ಉಡಿಸ್ತಾ ಇರಲಿಲ್ಲ. ಆದರೂ ನಮ್ಮ ಅಣ್ಣಂಗೆ ಕಾಣ್ದಂಗೆ ಒಂದೊಂದು ಸೀರೆ ಉಟ್ಕೊತಾ ಇದ್ದೆ. ನಮ್ಮ ಅಣ್ಣ ಇದ್ದಾಗ ಉಟ್ಕೊತಾ ಇರಲಿಲ್ಲ, ನಮ್ಮ ಅಣ್ಣ ಇಲ್ದಾಗ ಸೀರೆ ಉಟ್ಕೊತಾ ಇದ್ದೆ. ಆ ಥರ ಅಂದರೆ ಬೈಯೋರು ಅಣ್ಣ. ಹಂಗಾಗಿ ನಾನು ಚಿಕ್ಕ ವಯಸ್ಸಿಂದಲೂ ಸೀರೆ ಅಂದರೆ ನಂಗೆ ಸಖತ್ ಇಷ್ಟ. ಇವಾಗ ಡ್ರೆಸ್ಗಳು ಹೆಂಗೆ ಇಷ್ಟಪಡ್ತಾರೋ ನಾನು ಅದೇ ಥರ. ನಾನು ಯಾವತ್ತೂ ಡ್ರೆಸ್ ಹಾಕಬೇಕು ಅಂತ ನನಗೆ ಅನ್ಸೋದೇ ಇಲ್ಲ. ಯಾಕಂದರೆ ನಾನು ಯಾವತ್ತೂ ಡ್ರೆಸ್ಗೆ ಇಷ್ಟನೇ ಪಡೋಲ್ಲ. ನನ್ನ ಮಗ ಒಳ್ಳೆ ದೊಡ್ಡವನಾಗವ್ನೆ, ನನಗೇನು ಚೆಂದ ಡ್ರೆಸ್ಗಳು ಅಲ್ವಾ, ನನಗಿಷ್ಟ ಆಗೋದಿಲ್ಲ. ನಾನು ಯಾವಾಗಲೂ ಸೀರೆ, ನನಗೆ ಸೀರೆ ಅಂದರೆ ಎಂಥ ಸೀರೆ ನಾನಾಗಲಿ ಅಂದರೆ ಈ ಥರನೇ ಇರಬೇಕು ಸಿಂಪಲ್ಲಾಗಿ, ಜಾಸ್ತಿ ಓವರಾಗಿರೋವು ನಾನು ಉಟ್ಕೊಳಕ್ಕೆ ಹೋಗಲ್ಲ. ಹಂಗಾಗಿ ನನ್ನ ಹತ್ರ ಒಂದು 7 ಸೀರೆ ಕಾಟನ್ ಸೀರೆ ಮತ್ತು ಯಾವ್ಯಾವ ಬೇರೆ ಬೇರೆ ಸೀರೆಗಳು ಅವ್ರಿವ್ರು ಕೊಟ್ಟಿರೋಂಥ ಸೀರೆಗಳವೆ, ಅವೆಲ್ಲ ಸ್ವಲ್ಪ ತೆಗೆದುಬಿಡೋಣ ಅಂದ್ಕೊಂಡಿದ್ದೀನಿ ಇವತ್ತು. ಯಾಕಂದರೆ ನನಗೆ ಅಕ್ಕ ಕೊಡಿಸಿರೋ ಸೀರೆ ಇವೆ, ಮತ್ತು ನಾನೇ ತಗೊಂಡಿರೋಂಥ ಸೀರೆಗಳವೆ ಸಾಕು ನನಗೆ. ನಾನಿನ್ನು ಯಾರವು ಬೇರೆಯವೆಲ್ಲ ಮಡಿಕೊಳ್ಳಲ್ಲ, ಸೀರೆಗಳ್ನ ತೆಗ್ದಾಕ್ಬಿಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಅವೆಲ್ಲ ಸ್ವಲ್ಪ ತೆಗಿತೀನಿ. ಬೀರಲ್ಲಿ ಎಷ್ಟೋ ಸೀರೆಗಳವೇನೋ ಅಂದ್ಕೋಬೇಕು, ಹಳೆ ಪಳವೆಲ್ಲ ತುಂಬಿಟ್ಟಿದ್ದೀನಿ, ಅವೆಲ್ಲ ತೆಗಿತೀನಿ. ಹಳೆ ಸೀರೆಗಳೆಲ್ಲ ಎಷ್ಟು ಸೀರೆಗಳ್ನ ನಾನು ಆಚೆ ಕೊಟ್ಟಿದ್ದೀನಿ ಅಂದರೆ, ಒಂದೊಂದು ಬ್ಯಾಗ್ ಸೀರೆಗಳ್ನ ನಾನು ಆಚೆ ಕೊಟ್ಟಿದ್ದೀನಿ. ಆಮೇಲೆ ನಾನು ಒಂದು 3-4 ವರ್ಷದ ಹಿಂದೆ ಎಷ್ಟು ಸೀರೆ ತಗೊಂತಿದ್ನೋ, ಕಣ್ಣಿಗೆ ಕಂಡು ಸೀರೆಗಳ್ನೆಲ್ಲ ತಗೊಂಬಿಡ್ತಿದ್ದೆ ನಾನು ನಿಜವಾಗ್ಲೂ. ಅಷ್ಟು ಸೀರೆ ಒಂದೇ ಸಲ 5 ಸೀರೆ 6 ಸೀರೆ ತಗೊಂಡು ನಾನು ಬ್ಲೌಸ್ ಹೊಲಿಸ್ಬಿಡ್ತಿದ್ದೆ. ಅಷ್ಟು ಸೀರೆ ಮಡಿಕೊಂಡಿದ್ದೆ ನಾನು ನಿಜವಾಗ್ಲೂ. ಅಷ್ಟು ಸೀರೆ ಒಂದು 2 ವರ್ಷ 2 ವರ್ಷ ಉಡ್ತೀನಿ. ಬಟ್ ಅವನ್ನ ಯಾರಿಗಾನ ಕೊಟ್ಬಿಡ್ತೀನಿ. ಯಾಕಂದರೆ ಸದಾ ಉಡ್ತೀವಲ್ವ, ಹಂಗಾಗಿ ಯಾರಿಗಾನ ಕೊಡೋದು. ಮತ್ತು ಈ ಥರ ಇವಾಗ ತಗೊಂಡ್ರೆ ಸೀರೆ ಅಂತೂ ಯಾರಿಗೂ ಕೊಡೋಲ್ಲ. ಈಗ ತೆಗಿತೀನಲ್ವ ಆ ಸೀರೆಗಳ್ನ ಯಾರಿಗಾದ್ರೂ ಕೊಡೋದು ಇಲ್ಲ, ಏನೋ ಒಂದು ಕೌದಿ ಹೊಲ್ಸೋದು. ನಮ್ಮ ಅಮ್ಮನ ಹತ್ರ ಕೊಟ್ಟರೆ ಮ್ಯಾಟ್ ಹಾಕುತ್ತೆ, ಸೀರೆಯಲ್ಲಿ ಮ್ಯಾಟ್ ಹಾಕುತ್ತೆ, ನಮ್ಮ ಅಮ್ಮನಿಗೆ ಕೊಟ್ಬಿಡ್ತೀನಿ.
ಹಂಗಾಗಿ ಸೀರೆ ತೆಗೆದ್ಬಿಡೋಣ ಅಂತ ಬೀರುಲ್ಲಿ ಸುಮ್ಮನೆ ಹಳೆ ಸೀರೆಗಳೆಲ್ಲ ಅಷ್ಟು ತುಂಬ್ಕೊಂಡು ಕೂತಿದ್ದೀನಿ. ಅವಕ್ಕೆ ಬ್ಲೌಸ್ಗಳಿಲ್ಲ, ಏನಿಲ್ಲ. ಬ್ಲೌಸ್ ಇಲ್ಲ ಸೀರೆಗಳು. ನನಗೆ ಬ್ಲೌಸ್ಗಳು ಮ್ಯಾಚಿಂಗ್ ಬ್ಲೌಸ್ಗಳಿದ್ರೆ ಉಟ್ಕೋಬೋದು. ಮ್ಯಾಚಿಂಗ್ ಬ್ಲೌಸ್ ಇಲ್ಲ ಅಂದರೆ ಹೆಂಗೆ ಉಟ್ಕೊಳ್ಳೋದು ಅವೆಲ್ಲ ಅಂದ್ಬಿಟ್ಟು ಅವೆಲ್ಲ ತೆಗಿತೀನಿ. ಇವಾಗ ಕೆಲ್ಸಕ್ಕೆ ಹೋಗೋಕ್ಕೆ ಒಂದು 5-6 ಮಾಡಿಕೊತೀನಿ ಸಾಕು. ಎಲ್ಲ ನಾವು ಹೋಗಿ ಬರೋತಕ್ಕೆ ಸಿಂಪಲ್ಲಾಗಿ ಸಾಕು. ತುಂಬ ಚೆನ್ನಾಗೈತೆ ಸೀರೆ ಮಾತ್ರ. ಹೂವಿನ ಸೀರೆ ನಂಗೆ ತುಂಬ ಇಷ್ಟ ಆಯಿತು ಸೀರೆ, ಅದಕ್ಕೆ ಎತ್ಕೊಬಂದಿದ್ದೀನಿ ಇವತ್ತು. ನಾನು ಬಂದೊಡನೆ ಸೀರೆ ಕಟ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಅಡುಗೆ ಇನ್ನೂ ಮಾಡಿಲ್ಲ, ಅಡುಗೆ ಮಾಡಬೇಕು. ಈಗ ಟೈಮ್ ಬಂದುಬಿಟ್ಟು 10 ಗಂಟೆ. ಈಗ ಮಾಡಬೇಕು ಅಡುಗೆ. ನೋಡಬೇಕು. ನನಗೂ ಬೆಳಗಿಂದ ಯಾಕೋ ಇವತ್ತು ಸಖತ್ತು ಸಾಕಾಗೋಯ್ತು ಕೆಲಸದ ಹತ್ರ. ಹಂಗಾಗಿ ಕೈ ಕಾಲೆಲ್ಲ ಒಂಥರ ನೋವು, ಮೈಕೈಯೆಲ್ಲ ನೋವಾಗ್ಬಿಟ್ಟೈತೆ. ಅದಕ್ಕೆ ಅಡುಗೆ ಏನಾದರೂ ಮಾಡಬೇಕು. ಇಲ್ಲ ಅಂದ್ರೆ ಅಪ್ಪಿಗೆ ಹೊರ್ಗಡೆನೇ ತಿನ್ಕೊಂಬಾರಪ್ಪ ಇವತ್ತೊಂದು ದಿವಸ ಅಂತ ಹೇಳ್ಬಿಡ್ತೀನಿ. ಯಾಕಂದರೆ ನನ್ನ ಕೈಲೂ ಆಗ್ತಾಯಿಲ್ಲ. ನಂಗೆ ಅವಲೇ ನಿದ್ದೆ ಎಳಿತೈತೆ. ಬ್ಲೌಸ್ ಕಟ್ ಮಾಡೋಕ್ಕೆ ಆಗ್ತಿಲ್ಲ, ನಿದ್ದೆ ಎಳಿತೈತೆ. ಆದರೂ ಕಟ್ ಮಾಡಿಕ್ತಾಯಿದ್ದೀನಿ. ಮಿಷಿನ್ ಚೆನ್ನಾಗಿದ್ದರೆ ಎರ್ಗೂ ಹೊಲ್ಕೊಂಬಿಡ್ತಿದ್ದೆ. ಇದಕ್ಕೆ ಒಂದು ಸೈಡ್ ಮಾತ್ರ ಹೊಲಿಬೇಕು. ಇನ್ನು ಒಂದು ಸೈಡು ಅವ್ರಿಗೇನು ಹೊಲಿಯೋಂಗಿಲ್ಲ. ಜಿಗ್ ಜಾಗ್ ಥರ ಡಿಸೈನ್ ಚೆನ್ನಾಗಿ ಕೊಟ್ಟವ್ರೆ, ಚೆನ್ನಾಗೈತೆ. ಹಾಗಾಗಿ ನನಗೆ ಸಿಂಪಲಾಗಿ ಚೆನ್ನಾಗೈತೆ ಸೀರೆ ಸಾಕು. ನಾನು ಚಿಕ್ಕ ಹುಡುಗಿಯಿಂದ ಸೀರೆ ಉಡೋದಕ್ಕೆ ನನಗೆ ಸಖತ್ತು ಇಷ್ಟ. ಸೀರೆಗಳು ಯಾವೇ ಚೆನ್ನಾಗಿ ಕಂಡ್ರೂ ನಾನು ಇಷ್ಟಪಡ್ತೀನಿ. ನನಗೆ ಇಷ್ಟವಾಗಿ ನನ್ನ ಮನ್ಸಿಗೆ ಒಪ್ಪಬೇಕು ಸೀರೆಗಳು. ಹಾಗಾಗಿ ಇದು ಒಂದು ಕಲರು ಇರಲಿಲ್ಲ, ಇದು ಒಂದು ಡಿಸೈನ್ ಇರಲಿ ನನ್ನ ಹತ್ರ. ಒಂದೊಂದು ಥರ ಡಿಸೈನ್ಗಳು ಮಾಡಿಕೊತೀನಿ. ಬೇಜಾರಾದಾಗ ಯಾವ್ದಾದ್ರು ಒಂದು ತಗೊಂಡು ಉಟ್ಕೋಬೋದು. ನಮ್ಮ ಮನೇಲಿ ಪೂಜೆ ಮಾಡಬೇಕಾದ್ರೆ ನೋಡಿ ಇಷ್ಟು ಸೀರೆ ಎಲ್ಲ ತೆಗೆದ್ಬಿಟ್ಟೆ. ಸುಮಾರು ಸೀರೆಗಳ್ನೆಲ್ಲ ತೆಗೆದ್ಬಿಟ್ಟೆ. ಇವಾಗ ತೆಗೆದೆಲ್ಲ ಕೆಳಗೆ ಹಾಕಿದ್ದೀನಿ. ಇವೆಲ್ಲ ನಾನು ತಗೊಂಡಿರೋಂಥ ಸೀರೆ, ಮತ್ತು ಅಕ್ಕ ಕೊಡಿಸಿರೋದು, ಮತ್ತು ನನ್ನ ತಂಗಿ ಒಂದು ಕೊಟ್ಟಿದ್ಲು ಅದೊಂದು ಎಲ್ಲ ತೆಗ್ದು ಎತ್ತಿಟ್ಬಿಟ್ಟಿದ್ದೀನಿ ಸೀರೆ. ಅವೆಲ್ಲ ಚೆನ್ನಾಗವೆ ಸೀರೆ. ಅವೇನೋ ಬ್ಲೌಸ್ ಇನ್ನೂ ಹೊಲಿಬೇಕು ಅವನ್ನ. ಹಂಗಾಗಿ ಇಷ್ಟು ಸೀರೆ ಮಾತ್ರ ಮಾಡಿಕೊಂಡಿದ್ದೀನಿ. ಈ ಕಡೆ ಜೋಡಿಸಿರೋ ಸೀರೆಗಳು ಎಲ್ಲ ದೇವಸ್ಥಾನಗಳಿಗೆ ಫಂಕ್ಷನ್ಗೆ ಉಟ್ಕೊಂಡು ಹೋಗೋವು. ಆ ಕಡೆ ಜೋಡಿಸಿರೋವು ಎಲ್ಲ ಕೆಲ್ಸಕ್ಕೆ ಉಟ್ಕೊಂಡು ಹೋಗೋಂಥ ಸೀರೆಗಳು. ಹಂಗಾಗಿ ಸುಮಾರು ಸೀರೆಗಳು ತೆಗ್ದಾಕ್ಬಿಟ್ಟೆ. ಸಾಕು ನನಗೆ, ಎಷ್ಟಿದ್ರೂ ಉಟ್ಕೊಳ್ಳೋದು ಎರಡೇ.